ಈ ಜಿ ಕನ್ನಡದ ಖಾಸಗಿ ವಾಹಿನಿ ಏನಿದೆಯಲ್ಲ, ಈ ಜಿ ಕನ್ನಡದು ಈ ವಾಹಿನಿಯ ಈಗಿನ ಸೀಸನ್ನ ಇಷ್ಟು ವರ್ಸ್ಟ್ ಸೀಸನ್ ನಾನು ನನ್ನ ಲೈಫಲ್ಲೇ ಯಾವತ್ತೂ ನೋಡಿರಲಿಲ್ಲ. ಅಷ್ಟು ವರ್ಸ್ಟ್ ಸೀಸನ್ ಇದು. ನಮಸ್ತೆ ವೀಕ್ಷಕರೇ, ನಾಡು ನುಡಿ ನ್ಯೂಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ಬಾರಿಯ ಸರಿಗಮಪ ಸೀಸನ್ 21 ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದೆ. ಹೌದು ವೀಕ್ಷಕರೇ, ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಸರಿಗಮಪ ಕಾರ್ಯಕ್ರಮ ಕನ್ನಡದ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಮೇಲಕ್ಕೆ ತರುವ ಕೆಲಸವನ್ನು ಮಾಡುತ್ತಿದೆ ಎಂದು ಸಾಕಷ್ಟು ಜನರು ಭಾವಿಸಿದ್ದರು. ಜನರ ಎಲ್ಲ ಭಾವನೆಗಳಿಗೆ ಜಿ ಕನ್ನಡ ವಾಹಿನಿ ಈಗ ಪೆಟ್ಟು ಕೊಟ್ಟಿದೆ ಅಂತ ಹೇಳಬಹುದು. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಜನಪ್ರಿಯ ರಿಯಾಲಿಟಿ ಶೋ ಆದ ಸರಿಗಮಪ ಸೀಸನ್ 21 ಈಗ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸರಿಗಮಪ ಸೀಸನ್ 21 ಮೇಲೆ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿ ಕನ್ನಡ ವಾಹಿನಿ ಕೇವಲ TRPಗೋಸ್ಕರ ಸರಿಗಮಪ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಜಿ ಕನ್ನಡ ವಾಹಿನಿ ನಿಜವಾದ ಪ್ರತಿಭೆಗಳಿಗೆ ಬೆಲೆಯನ್ನು ಕೊಡುತ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ವ್ಯಕ್ತಿ ಫೇಮಸ್ ಆದರೆ ಆತನನ್ನು ವೇದಿಕೆಯ ಮೇಲೆ ಕರೆತಂದು ತನ್ನ TRPಯನ್ನು ಹೆಚ್ಚಿಸಿಕೊಳ್ಳುವ ಕೆಲಸವನ್ನು ಜಿ ಕನ್ನಡ ಮಾಡುತ್ತಿದೆ. ನಿಜವಾದ ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡಿದರೆ ಅವರ TRP ಕಡಿಮೆಯಾಗುತ್ತೆ. ಈ ಕಾರಣಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಫೇಮಸ್ ಆಗಿರುತ್ತಾರೋ ಅವರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡುತ್ತಾರೆ. ಸರಿಗಮಪ ಕಾರ್ಯಕ್ರಮವನ್ನು ನಂಬಿಕೊಂಡು ವೇದಿಕೆಗೆ ಬಂದವರಿಗೆ ಜಿ ಕನ್ನಡ ವಾಹಿನಿ ಮೋಸವನ್ನು ಮಾಡುತ್ತಿದೆ. ಅಷ್ಟೇ ಮಾತ್ರವಲ್ಲದೆ ಈ ವೇದಿಕೆ ಮೇಲೆ ಕುಳಿತಿರುವ ಜಡ್ಜ್ಗಳು ಕೂಡ ಪ್ರತಿಭೆಗಳಿಗೆ ಮೋಸವನ್ನು ಮಾಡುತ್ತಿದ್ದಾರೆ. ಸರಿಗಮಪ ಕಾರ್ಯಕ್ರಮದಲ್ಲಿ ಜಡ್ಜ್ಮೆಂಟ್ ಕೊಡುವ ಜಡ್ಜ್ಗಳಿಗೆ ಮೊದಲೇ ಯಾವ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡಬೇಕು ಅಂತ ಟ್ರೈನ್ ಅಪ್ ಮಾಡಲಾಗಿರುತ್ತೆ. ಜಿ ಕನ್ನಡ ವಾಹಿನಿ ಅವರಿಗೆ ಸಂಬಳವನ್ನು ಕೊಡುತ್ತೆ. ಈ ಕಾರಣಗಳಿಂದ ಜಡ್ಜ್ಗಳು ಕೂಡ ಜಿ ಕನ್ನಡ ವಾಹಿನಿ ಯಾವ ರೀತಿಯಲ್ಲಿ ಹೇಳುತ್ತೆ ಅದನ್ನೇ ಕೇಳುತ್ತಾರೆ. ಪಾಪ ಅದೆಷ್ಟೋ ಪ್ರತಿಭೆಗಳು ಈ ಜಿ ಕನ್ನಡ ವಾಹಿನಿಯನ್ನು ನಂಬಿಕೊಂಡು ವೇದಿಕೆಯ ಮೇಲೆ ಬರುತ್ತೆ. ಆದರೆ ಆ ಪ್ರತಿಭೆಗಳಿಗೆ ಜಿ ಕನ್ನಡ ವಾಹಿನಿ ಮೋಸವನ್ನು ಮಾಡುತ್ತೆ. ಈ ರೀತಿಯಾಗಿ ನಿಜವಾದ ಪ್ರತಿಭೆಗಳಿಗೆ ನೀವು ಮೋಸವನ್ನು ಮಾಡುವ ಬದಲು ಈ ಕಾರ್ಯಕ್ರಮವನ್ನು ನಿಲ್ಲಿಸಿ. ನಿಮ್ಮ TRPಗೋಸ್ಕರ ಪ್ರತಿಭೆಗಳಿಗೆ ಮೋಸವನ್ನು ಮಾಡಬೇಡಿ ಅಂತ ಸಾಕಷ್ಟು ಜನರು ಮನವಿಯನ್ನು ಕೂಡ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಜಿ ಕನ್ನಡ ವಾಹಿನಿಯ ಅತಿ ಜನಪ್ರಿಯ ರಿಯಾಲಿಟಿ ಶೋ ಅನಿಸಿಕೊಂಡಿರುವ ಸರಿಗಮಪ ಸೀಸನ್ 21 ಫೈನಲ್ಗೆ ಲಹರಿ ಮಹೇಶ್ ಮತ್ತು ಭೂಮಿಕಾ ಅವರು ಸೆಲೆಕ್ಟ್ ಆಗಬೇಕಾಗಿತ್ತು. ಆದರೆ ಆ ಇಬ್ಬರು ಪ್ರತಿಭೆಗಳನ್ನು ಸೆಮಿಫೈನಲ್ನಲ್ಲಿ ಎಲಿಮಿನೇಟ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ರಾಗ ತಾಳ ಶ್ರುತಿ ಇಲ್ಲದೆ ಹಾಡನ್ನು ಹಾಡಿಕೊಂಡವರನ್ನು ಈಗ ಫೈನಲ್ಗೆ ಆಯ್ಕೆ ಮಾಡಲಾಗಿದೆ. ಇದು ಕೇವಲ TRP ಗಿಮಿಕ್ ಆಗಿದ್ದು ಇಲ್ಲಿ ಪ್ರತಿಭೆಗಳಿಗೆ ಬೆಲೆ ಇಲ್ಲ. ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ರಿಯಾಲಿಟಿ ಶೋ ಮೇಲೆ ಸಾಕಷ್ಟು ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ಅಭಿಮಾನಿಗಳು ಮಾಡುತ್ತಿರುವ ಈ ಆರೋಪಗಳಿಗೆ ಜಿ ಕನ್ನಡ ವಾಹಿನಿ ಯಾವ ರೀತಿಯಲ್ಲಿ ಉತ್ತರವನ್ನು ನೀಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ಸೀಸನ್ 21 ಫೈನಲ್ ಯಾರು ವಿಜೇತರಾಗಬಹುದು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.